ಜೈ ಭೀಮ್, ನಮ್ಮ ಬುದ್ಧ. ನನ್ನ ಈ ರೆಕಾರ್ಡಿಂಗ್ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತೇನಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂಯಿಸಮ್ ಅಂದ್ರೆ ಒಬ್ಬ ವ್ಯಕ್ತಿ ಏಕೆ ಹಿಂದೂ ಆಗಿದ್ದಾನೆ ಎಂಬುದು ತಿಳಿದುಕೊಳ್ಳುವ ಸಮಸ್ಯೆ, ಅದ್ರ ಬಗ್ಗೆ ಭಾಳ ಚೆನ್ನಾಗಿ ಬರ್ತಾರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಮತ್ತು ಇದ್ರಾಗ ಬರೀ ಹಿಂದೂಯಿಸಮ್ ಅಷ್ಟೇ ಅಲ್ಲ, ಕ್ರೈಸ್ತ ಮುಸಲ್ಮಾರ ಬಗ್ಗೆನೂ ಭಾಳ ಚಲೋ ಹೇಳಿದ್ದಾರೆ. ಇದ್ರಾಗ ಅರ್ಥ ಮಾಡ್ಕೋಬೇಕಾಗಿದ್ದ ನಿಮಗೆ ಬಿಟ್ಟಿದ್ದು. ಸೊ ಇದ್ರಾಗ ನಾ ಏನು ಹೆಚ್ಚಿಗೆ ಹೇಳಪ್ಲೇ ಇಲ್ಲ. ಈ ವಿಡಿಯೋದಲ್ಲಿ ಬರುವ ಎಲ್ಲ ಮಾತುಗಳು ನನ್ನ ಸ್ವಇಚ್ಛೆ ಮಾತುಗಳಲ್ಲ. ಇದರಲ್ಲಿ ಬರುವಂಥ ಮಾತುಗಳು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳು, ಧರ್ಮ, ಜಾತಿ, ಮತ, ಪಂಥಗಳಿಗೆ ಸಂಬಂಧಿಸುವಂಥ ಮಾತುಗಳದಾವ. ಸೊ ನಿಮಗೆ ಗೊತ್ತಾಗೋ ಸಲುವಾಗಿ ಈ ವಿಡಿಯೋ ಮಾಡ್ಲತ್ತೀನಿ ಅಷ್ಟೇ. ಭಾರತವು ಕೋಮುಗಳ ಒಂದು ಸಮೂಹ. ಅದರಲ್ಲಿ ಪಾರ್ಸಿಗಳಿದ್ದಾರೆ, ಕ್ರೈಸ್ತರಿದ್ದಾರೆ, ಮುಸ್ಲಿಮರಿದ್ದಾರೆ ಮತ್ತು ಹಿಂದೂಗಳಿದ್ದಾರೆ. ಈ ಕೋಮುಗಳ ತಳಹದಿ ಜನಾಂಗೀಯವಲ್ಲ, ಆದರೆ ಧಾರ್ಮಿಕವಂತವೂ ಹೌದು. ಹೀಗೆನ್ನುವುದು ಮೇಲ್ನೋಟದ ಅಭಿಪ್ರಾಯ. ಆದರೆ ಕುತೂಹಲದ ವಿಷಯವೇನೆಂದರೆ ಪಾರಸಿಯು ಪಾರಸಿ ಯಾಕಾಗಿದ್ದಾನೆ, ಕ್ರೈಸ್ತ ಯಾಕಾಗಿದ್ದಾನೆ, ಮುಸ್ಲಿಮನು ಮುಸ್ಲಿಂ ಏನಕ್ಕಾಗಿದ್ದಾನೆ ಮತ್ತು ಹಿಂದೂ ಏಕಾಗಿದ್ದಾನೆ. ಪಾರ್ಸಿ, ಕ್ರೈಸ್ತ ಮತ್ತು ಮುಸ್ಲಿಮರ ಬಗೆಗಾದರೆ ಉತ್ತರ ಸುಲಭ. ಒಬ್ಬ ಪಾರಸಿಯು ನೀನೇಕೆ ಪಾರಸಿಯನೆಂದು ಕರೆಯಲಾಗುತ್ತದೆ ಎಂದು ಕೇಳಿದರೆ ನಾನು ಪಾರಸಿ ಏಕೆಂದರೆ ನಾನು ಜುರಾತೃಷ್ಟನ ಅನುಯಾಯಿ ಎನ್ನುತ್ತಾನೆ. ಅದೇ ಪ್ರಶ್ನೆ ಕ್ರೈಸ್ತನಿಗೆ ಕೇಳಿದರೆ ಅವನಿಗೂ ಉತ್ತರ ಹೇಳಲು ಏನು ತೊಂದರೆ ಇಲ್ಲ. ಅವನು ಕ್ರೈಸ್ತ ಏಕೆಂದರೆ ಅವನಿಗೆ ಯೇಸು ಕ್ರಿಸ್ತರಲ್ಲಿ ಅಪಾರ ನಂಬಿಕೆ ಇದೆ. ಅದೇ ಪ್ರಶ್ನೆಯನ್ನು ಮುಸ್ಲಿಮನಿಗೆ ಕೇಳಿದರೆ ಅವನು ಉತ್ತರ ಹೇಳಲು ತಡವರಿಸುವುದಿಲ್ಲ. ನನಗೆ ಇಸ್ಲಾಂ ಧರ್ಮದಲ್ಲಿ ವಿಶ್ವಾಸವಿದೆ, ಆದ್ದರಿಂದ ನಾನು ಮುಸ್ಲಿಂ ಎಂದು ಹೇಳುತ್ತಾನೆ ಅವನು. ಅದೇ ಪ್ರಶ್ನೆಯನ್ನು ಒಬ್ಬ ಹಿಂದುವನ್ನು ಕೇಳಿ ಅವನು ತಬ್ಬಿಬ್ಬನಾಗುತ್ತಾನೆ. ಅವನಿಗೆ ಏನು ಹೇಳಬೇಕೆಂದು ತೋಚುವುದಿಲ್ಲ. ಒಂದು ವೇಳೆ ಅವನು ನಾನು ಹಿಂದೂ ಏಕೆಂದರೆ ಈ ಹಿಂದೂ ಧರ್ಮೀಯ ಆರಾಧಿಸುವ ದೈವವನ್ನು ನಾನು ಆರಾಧಿಸುತ್ತೇನೆ ಎಂದು ಹೇಳಿದರೆ ಅವನ ಉತ್ತರ ಸತ್ಯವೆನಿಸುವುದಿಲ್ಲ. ಎಲ್ಲ ಹಿಂದೂಗಳು ಒಂದೇ ದೈವವನ್ನು ಪೂಜಿಸುವುದಿಲ್ಲ. ಕೆಲವು ಹಿಂದೂಗಳು ಏಕದೇವತಾರಾಧಕರು, ಕೆಲವರು ಬಹುದೇವತಾರಾಧಕರು, ಇನ್ನು ಕೆಲವರು ಸರ್ವದೇವತಾರಾಧಕರು. ಏಕದೇವತಾರಾಧಕರು ಹಿಂದೂಗಳ ಸಹ ಒಬ್ಬನೇ ದೇವರನ್ನು ಪೂಜಿಸುವುದಿಲ್ಲ. ಕೆಲವರು ವಿಷ್ಣುವಿನ, ಕೆಲವರು ಶಿವನನ್ನು, ಕೆಲವರು ರಾಮನನ್ನು, ಕೆಲವರು ಕೃಷ್ಣನನ್ನು ಆರಾಧಿಸುತ್ತಾರೆ. ಮತ್ತು ಇನ್ನು ಕೆಲವರು ಪುರುಷ ದೇವರನ್ನು ಆರಾಧಿಸುವುದಿಲ್ಲ, ಅವರು ಸ್ತ್ರೀ ದೇವತೆಗಳನ್ನು ಆರಾಧಿಸುತ್ತಾರೆ. ಆದರೆ ಅವರೆಲ್ಲರೂ ಒಬ್ಬ ಸ್ತ್ರೀ ದೈವಗಳನ್ನು ಆರಾಧಿಸುವುದಿಲ್ಲ. ಅವರು ಬೇರೆ ಬೇರೆ ಸ್ತ್ರೀ ದೇವತೆಯನ್ನು ಆರಾಧಿಸುತ್ತಾರೆ. ಕೆಲವರು ಕಾಳಿಯನ್ನು ಆರಾಧಿಸುತ್ತಾರೆ, ಕೆಲವರು ಪಾರ್ವತಿಯನ್ನು ಆರಾಧಿಸುತ್ತಾರೆ, ಇನ್ನು ಕೆಲವರು ಲಕ್ಷ್ಮಿಯನ್ನು ಆರಾಧಿಸುತ್ತಾರೆ. ಬಹುದೇವತಾರಾಧಕರ ವಿಷಯಕ್ಕೆ ಬಂದರೆ ಅವರು ಎಲ್ಲ ದೇವರುಗಳನ್ನು ಪೂಜಿಸುತ್ತಾರೆ. ಅವರು ಶಿವ ಮತ್ತು ವಿಷ್ಣುವಿನ ಪೂಜಿಸುತ್ತಾರೆ, ರಾಮ ಮತ್ತು ಕೃಷ್ಣನನ್ನು ಪೂಜಿಸುತ್ತಾರೆ. ಅವರು ಕಾಳಿ, ಪಾರ್ವತಿ ಮತ್ತು ಲಕ್ಷ್ಮಿಯರನ್ನು ಪೂಜಿಸುತ್ತಾರೆ. ಹಿಂದೂ ಶಿವರಾತ್ರಿಯ ದಿನ ಉಪವಾಸ ಇರುತ್ತಾರೆ ಏಕೆಂದರೆ ಆ ದಿನ ಶಿವನಿಗೆ ಪವಿತ್ರವಾದದ್ದು. ಅವನು ಏಕಾದಶಿಯ ದಿನವೂ ಉಪವಾಸವಿರುತ್ತಾನೆ ಏಕೆಂದರೆ ಏಕಾದಶಿ ವಿಷ್ಣುವಿಗೆ ಪವಿತ್ರವಾದ ದಿನ. ಅವನು ಬಿಲ್ವ ಗಿಡವನ್ನು ನೆಡುತ್ತಾನೆ ಏಕೆಂದರೆ ಅದು ಶಿವನಿಗೆ ಪವಿತ್ರ. ಅವನು ತುಳಸಿಯ ಗಿಡವನ್ನು ಬೆಳೆಸುತ್ತಾನೆ ಏಕೆಂದರೆ ಅದು ವಿಷ್ಣುವಿನ ಪ್ರಿಯವಾದದ್ದು. ಹಿಂದೂಗಳಿಗಿರುವ ಬಹುದೇವತಾರಾಧಕರು ತಮ್ಮ ಕಾಣಿಕೆಯನ್ನು ಕೇವಲ ಹಿಂದೂ ದೈವಗಳಿಗೆ ಸಲ್ಲಿಸುವುದಿಲ್ಲ. ಒಬ್ಬ ಮುಸ್ಲಿಂ ಪೀರನಾಗಲಿ ಕ್ರೈಸ್ತ ದೇವರನಾಗಲಿ ಪೂಜಿಸಲು ಯಾವ ಹಿಂದೂವೂ ಸಂಕೋಚ ಪಡುವುದಿಲ್ಲ. ಮುಸ್ಲಿಂ ಪೀರನ ಬಳಿಗೆ ಸಾವಿರಾರು ಹಿಂದೂಗಳು ಹೋಗಿ ಅರ್ಪಣೆ ಮಾಡುತ್ತಾರೆ. ವಾಸ್ತವವಾಗಿ ಕೆಲವೆಡೆ ಮುಸ್ಲಿಂ ಪೀರನ ಅರ್ಚಕರು ವೃತ್ತಿಯನ್ನು ವಂಶ ಪರಂಪರೆಯಿಂದ ಪಡೆದ ಬ್ರಾಹ್ಮಣರು ಇದ್ದಾರೆ. ಅವರು ಮುಸ್ಲಿಂ ಪೀರನ ಉಡುಪನ್ನು ಧರಿಸುತ್ತಾರೆ. ಮುಂಬೈ ಸಮೀಪದ ಕ್ರೈಸ್ತ ದೇವಿ ಮೌಂಟ್ ಮೋಲಿಗೆ ಅರ್ಪಣೆ ಮಾಡಲು ಸಾವಿರಾರು ಹಿಂದೂಗಳು ಹೋಗುತ್ತಾರೆ. ಕ್ರೈಸ್ತ ಅಥವಾ ಮುಸ್ಲಿಂ ದೈವಗಳ ಅರ್ಚನೆಯು ಕೆಲವು ಸಂದರ್ಭಗಳಲ್ಲಿ ಸೀಮಿತವಾದದ್ದು. ಆದರೆ ಹಿಂದೂಗಳು ತಮ್ಮ ಧಾರ್ಮಿಕ ನಿಷ್ಠೆಯನ್ನು ಶಾಶ್ವತವಾಗಿ ಬದಲಾಯಿಸಿದ ಉದಾಹರಣೆಗಳು ಉಂಟು. ತಮ್ಮನ್ನು ಹಿಂದೂಗಳೆಂದರೆ ಕರೆದುಕೊಳ್ಳುವ ಅನೇಕರು ಧರ್ಮದಲ್ಲಿ ಕೆಲವು ಪ್ರಬಲವಾದ ಮುಸ್ಲಿಂ ಅಂಶಗಳು ಇವೆ. ಇವರಲ್ಲಿ ಮುಖ್ಯ ಯಾರೆಂದರೆ ಪಂಚಪಿರಿಯ ಎಂಬ ವಿಚಿತ್ರ ಪಂಥದ ಅನುಯಾಯಿಗಳು. ಈ ಅನುಯಾಯಿಗಳು 5 ಜನ ಇಸ್ಲಾಂ ಪೀರರನ್ನು ಪೂಜಿಸುತ್ತಾರೆ. ಈ ಪೀರರ ಹಿಂದಿನ ಪೂರ್ವ ಇತಿಹಾಸಗಳು ಅಸ್ಪಷ್ಟ. ಅವರಿಗೆ ಹುಂಜಗಳನ್ನು ಬಲಿ ಕೊಡುತ್ತಾರೆ.
ಮತ್ತು ಕೇವಲ ಈ ಉದ್ದೇಶಕ್ಕಾಗಿ ಅವರು ಒಬ್ಬ ಮುಸ್ಲಿಂ ದಫಲಿ ಫಕೀರನನ್ನು ಅರ್ಚಕನೆಂದು ನೇಮಿಸಿಕೊಳ್ಳುತ್ತಾರೆ. ಪಂಜಾಬಿನಲ್ಲಿರುವ ಸಖಿ ಸರ್ವನಂತಹ ಮುಸ್ಲಿಂ ಪವಿತ್ರ ಸ್ಥಳಗಳಲ್ಲಿ ಭಾರತದ ಎಲ್ಲ ಕಡೆಗಳಿಂದಲೂ ಹಿಂದೂಗಳು ಯಾತ್ರಿಗಳಾಗಿ ಬಂದು ಹೋಗುತ್ತಾರೆ. ಮಾಲಕ್ನ ಎಂಬ ಜನರ ಬಗ್ಗೆ ಮೀ ಬ್ಲಾಂಟಾ ಹೀಗೆನ್ನುತ್ತಾರೆ: ಇವರು ಮುಸ್ಲಿಮರಾಗಿ ಪರಿವರ್ತರಾದ ಜಾತಿಗಳಿಗೆ ಸೇರಿದ ಹಿಂದೂಗಳು. ಅವರು ಆಗ್ರಾ ಮತ್ತು ಸುತ್ತಮುತ್ತಲಿನ ಮುಖ್ಯವಾಗಿ ಮೂತ್ರ, ಯಟ್ಟ ಮತ್ತು ಮೇನ್ಪುರಿ ಜಿಲ್ಲೆಗಳಿಗೆ ಸೇರಿದವರು. ರಜಪೂತ್, ಜಾಟ್ ಮತ್ತು ಬನಿಯಾ ವಂಶಸ್ಥರು ತಮ್ಮನ್ನು ಮುಸಲ್ಮಾನರೆಂದು ಕರೆದುಕೊಳ್ಳಲು ಅವರಿಗೆ ಮನಸ್ಸಿನಲ್ಲಿ ಮತ್ತು ಸಾಮಾನ್ಯವಾಗಿ ಅವರು ತಮ್ಮ ಮೊದಲಿನ ಜಾತಿಯನ್ನು ಹೆಸರನ್ನೇ ಹೇಳಿಕೊಳ್ಳುತ್ತಾರೆ. ತಮ್ಮನ್ನು ಮಾಲಕನ ಜಾತಿಯವರೆಂದೇ ಕರೆದುಕೊಳ್ಳುವುದು ತುಂಬ ಅಪರೂಪ. ಅವರಿಗೆ ಹಿಂದೂ ಹೆಸರುಗಳಿವೆ. ಅವರು ಸಾಮಾನ್ಯವಾಗಿ ಹಿಂದೂ ದೇವಾಲಯಗಳಿಗೆ ಹೋಗಿ ಪೂಜೆ ಸಲ್ಲಿಸುತ್ತಾರೆ. ಸಲಾಂ ಎನ್ನುವುದರ ಬದಲು ರಾಮ್ ರಾಮ್ ಎನ್ನುತ್ತಾರೆ. ತಮ್ಮಲ್ಲಿಯೇ ಮದುವೆಯಾಗುತ್ತಾರೆ. ಆದರೆ ಅವರು ಮಸೀದಿಗೂ ಸಾಕಷ್ಟು ಬಾರಿ ಹೋಗುತ್ತಾರೆ, ಮುಂಜಿ ಮಾಡಿಸಿಕೊಳ್ಳುತ್ತಾರೆ ಮತ್ತು ತಮ್ಮ ಶವಗಳನ್ನು ಹೂಳುತ್ತಾರೆ. ಮುಸ್ಲಿಮರು ತಮಗೆ ವಿಶೇಷ ಸ್ನೇಹಿತರಾಗಿದ್ದಾರೆ. ಅವರೊಂದಿಗೆ ಊಟವನ್ನು ಮಾಡುತ್ತಾರೆ. ಗುಜರಾತಿನಲ್ಲಿಯೂ ಇಂಥವೇ ಕೆಲವು ಕೋಮುಗಳಿವೆ. ಉದಾಹರಣೆಗೆ ಮತಿಯ ಕುಣಬಿ ಎಂಬ ಕೂಮಿನವರು ಮುಖ್ಯ ಸಂಭ್ರಮಗಳಲ್ಲಿ ಬ್ರಾಹ್ಮಣ ಪುರೋಹಿತರುಗಳನ್ನು ಕರೆಸಿದರು. ಅವರು ಪೀರನ ಸಂತ ಇಮಾಮ್ ಶಾ ಮತ್ತು ಅವರ ಉತ್ತರಾಧಿಕಾರಿಗಳ ಅನುಯಾಯಿಗಳು. ಅವರು ಮುಸ್ಲಿಮರಂತೆ ತಮ್ಮ ಶವಗಳನ್ನು ಹೂಳುತ್ತಾರೆ. ಶೇಖಾದ್ ಎಂಬ ಮತ್ತೊಂದು ಪಂಗಡದವರು ತಮ್ಮ ಮದುವೆಗಳಿಗೂ ಹಿಂದೂ ಮತ್ತು ಮುಸ್ಲಿಂ ಪುರೋಹಿತರಿಬ್ಬರನ್ನು ಕರೆಸುತ್ತಾರೆ. ಮೊಮನ್ ಎಂಬ ಮತ್ತೊಂದು ಪಂಗಡದವರು ಸುನಾತಿ ಮಾಡಿಸಿಕೊಳ್ಳುತ್ತಾರೆ. ತಮ್ಮ ಶವಗಳನ್ನು ಹೂಳುತ್ತಾರೆ. ಗುಜರಾತಿನ ಭಾಷೆಯ ಕುರಾನ್ ಪಠಿಸುತ್ತಾರೆ. ಆದರೆ ಉಳಿದ ವಿಷಯಗಳಲ್ಲಿ ಹಿಂದೂ ಸಂಸ್ಕಾರಗಳನ್ನು ಸಂಭ್ರಮಗಳನ್ನು ಮಾಡುತ್ತಾರೆ. ಒಂದು ವೇಳೆ ಅಂಥವನು ನಾನು ಹಿಂದೂ, ಏಕೆಂದರೆ ನಾನು ಹಿಂದೂ ನಂಬಿಕೆಗಳನ್ನು ಒಪ್ಪಿಕೊಳ್ಳುತ್ತೇನೆ ಎಂದರೆ ಅವನ ಉತ್ತರವು ಸಮಂಜಸವಾಗುವುದಿಲ್ಲ. ಏಕೆಂದರೆ ಹಿಂದೂ ಧರ್ಮಕ್ಕೆ ನಿರ್ದಿಷ್ಟ ನಂಬಿಕೆಗಳು ಸೀಮೆಯೇ ಇಲ್ಲ. ಆದುದರಿಂದ ನಮಗೆ ಅವನ ಉತ್ತರವು ಒಂದು ಸಮಸ್ಯೆ ಆಗುತ್ತದೆ. ಯಾರನ್ನು ನಾವು ಹಿಂದೂಗಳೆಂದು ಒಪ್ಪಿಕೊಳ್ಳುತ್ತೇವೋ ಅವರೆಲ್ಲ ಅನೇಕ ಬಾರಿ ಭಿನ್ನಾಭಿಪ್ರಾಯಗಳಾಗಿರುತ್ತಾರೆ. ಆದರೆ ಕ್ರೈಸ್ತರಾಗಲಿ ಮುಸ್ಲಿಮರಾಗಲಿ ಹೀಗೆ ಭಿನ್ನಾಭಿಪ್ರಾಯಗಳಿರುವುದಿಲ್ಲ. ಮುಖ್ಯವಾದ ನಂಬಿಕೆಗಳಿಗೆ ಸಂಬಂಧಿಸಿದಂತೆಯೂ ಸಹ ಹಿಂದೂಗಳಿಗೆ ಭಿನ್ನಾಭಿಪ್ರಾಯಗಳುಂಟು. ಕೆಲವರು ಎಲ್ಲ ಧರ್ಮಗಳನ್ನು ಒಪ್ಪಿಕೊಳ್ಳಬೇಕೆಂದರೆ ಕೆಲವರು ತಂತ್ರಗಳನ್ನು ಹೊರತುಪಡಿಸಬೇಕೆನ್ನುತ್ತಾರೆ ಮತ್ತು ಕೆಲವರು ವೇದಗಳನ್ನು ಮಾತ್ರ ಪ್ರಧಾನವೆಂದರೆ ಇನ್ನು ಕೆಲವರು ಕರ್ಮ ಮತ್ತು ಪುನರ್ಜನ್ಮ ಸಿದ್ಧಾಂತದಲ್ಲಿಯೇ ನಂಬಿಕೆ ಜೀವಳ ಎನ್ನುತ್ತಾರೆ. ಹಿಂದೂ ಧರ್ಮವೆಂದರೆ ಅನೇಕ ನಂಬಿಕೆ ಮತ್ತು ಸಿದ್ಧಾಂತಗಳ ಒಂದು ಸಂಕೀರ್ಣ ಸಮೂಹ. ಅದು ತನ್ನ ಮನೆಯಲ್ಲಿ ಏಕದೇವತಾರಾಧಕರಿಗೂ ಬಹುದೇವತಾರಾಧಕರಿಗೂ ಸರ್ವದೇವತಾರಾಧಕರಿಗೂ ಆಶ್ರಯ ಕೊಟ್ಟಿದೆ. ಮಹಾದೈವಗಳಾದ ಶಿವ ಮತ್ತು ವಿಷ್ಣುವಿನ ಅಥವಾ ದೇವಿಯರ ಆರಾಧಕರಿಗೂ ಆಶ್ರಯ ಕೊಟ್ಟಿದೆ. ದಿವ್ಯಮಾತೆಯ ಆರಾಧಕರಿಗೆ ಆಶ್ರಯ ಕೊಟ್ಟಂತೆ ಮರ, ಬಂಡೆ, ಹಳ್ಳಗಳಲ್ಲಿರುವ ದೈವಗಳ ಆರಾಧಕರಿಗೂ ಗ್ರಾಮ ದೇವತೆಗಳ ಆರಾಧಕರಿಗೂ ತೃಪ್ತಿಪಡಿಸುವವರಿಗೆ ಆಶ್ರಯ ಕೊಟ್ಟಂತೆ. ಯಾವುದೇ ಜೀವವನ್ನು ಕೊಲ್ಲದ ಅಷ್ಟಕ್ಕೆ ಕೊಲ್ಲು ಎಂಬ ಶಬ್ದವನ್ನು ಬಳಸಬಾರದೆಂಬ ನಿರ್ಧರಿಸಿದವರಿಗೂ ಆಶ್ರಯ ಕೊಟ್ಟಿದೆ. ಭಜನೆ ಮತ್ತು ಮಂತ್ರಗಳನ್ನು ಪಠಿಸುವುದಷ್ಟೇ ತಮ್ಮ ಕರ್ಮವನ್ನಾಗಿ ಮಾಡಿಕೊಂಡವರಿಗೆ ಆಶ್ರಯ ಕೊಟ್ಟಂತೆ ಧರ್ಮದ ಹೆಸರಿನಲ್ಲಿಯೇ ಎಲ್ಲ ರೀತಿಯ ಅವಾಚ್ಯ ಸ್ವೇಚ್ಛಾಚಾರದಲ್ಲಿ ತೊಡಗುವವರೆಗೂ ಆಶ್ರಯ ಕೊಟ್ಟಿದೆ. ಇವರಲ್ಲಿ ಕೆಲವರು ಬ್ರಾಹ್ಮಣರು ಸರ್ವಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಕೊನೆಯ ಪಕ್ಷ ಅವರಿಗೆ ಬ್ರಾಹ್ಮಣತೆಯರ ಧಾರ್ಮಿಕ ಮುಂದಳುಗಳು ಇರುತ್ತಾರೆ. ಅವನೇನಾದರೂ ತಾನು ಹಿಂದೂ, ಏಕೆಂದರೆ ಉಳಿದ ಹಿಂದೂಗಳಂತೆ ತಾನು ಹಿಂದೂ ಪದ್ಧತಿಗಳಂತೆ ನಡೆದುಕೊಳ್ಳುತ್ತೇನೆ ಎಂದು ಹೇಳಿದರೆ ಅವನ ಉತ್ತರ ಸತ್ಯವಾದುದಲ್ಲ. ಏಕೆಂದರೆ ಎಲ್ಲ ಹಿಂದೂಗಳು ಒಂದೇ ರೀತಿಯ ಪದ್ಧತಿಗಳನ್ನು ಅನುಸರಿಸುವುದಿಲ್ಲ. ಉತ್ತರ ಭಾರತದಲ್ಲಿ ಹತ್ತಿರದ ಸಂಬಂಧಿಕರಲ್ಲಿ ಹಿಂದೂ ವಿವಾಹ ನಿಷೇಧ. ಆದರೆ ದಕ್ಷಿಣದಲ್ಲಿ ಸೋದರ ಮಾವನ ಅಥವಾ ಸೋದರತ್ತೆಯ ಮಕ್ಕಳ ಮದುವೆ ಮಾಡಿಕೊಳ್ಳಬೇಕೆಂಬ ವಿಧಿ ಇದೆ. ಕೆಲವು ವೇಳೆ ತೀರಾ ನಿಕಟ ಸಂಬಂಧಗಳನ್ನು ಮದುವೆಯಾಗಲು ಅನುಮತಿ ಉಂಟು. ಸಾಮಾನ್ಯವಾಗಿ ಹೆಂಗಸರ ಪರಿಶುದ್ಧತೆಗೆ ಬಹಳ ಬೆಲೆ ಇದೆ. ಆದರೆ ಕೆಲವು
ಕೋಮುಗಳು ಅದಕ್ಕೆ, ಅದರಲ್ಲೂ ವಿವಾಹ ಪೂರ್ವ ಪರಿಶುದ್ಧತೆಗೆ ಕಡಿಮೆ ಬೆಲೆ ಕೊಡುತ್ತಾರೆ. ಮತ್ತೆ ಕೆಲವರು ತಮ್ಮ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ದೇವದಾಸಿಯನ್ನಾಗಿ ಬಿಡುತ್ತಾರೆ. ಕೆಲವು ಕಡೆಗಳಲ್ಲಿ ಅವರನ್ನು ಪ್ರತ್ಯೇಕವಾಗಿ ಮುಚ್ಚಿಟ್ಟಿರುತ್ತಾರೆ. ಒಂದು ವೇಳೆ ಅವನು ನಾನು ಹಿಂದೂ ಏಕೆಂದರೆ ನನಗೆ ಜಾತಿ ಪದ್ಧತಿಯಲ್ಲಿ ನಂಬಿಕೆ ಇದೆ ಎಂದರೆ ಆಗಲೂ ಅವನ ಉತ್ತರ ಸಮಾಧಾನಕರವೆಂದು ಒಪ್ಪಿಕೊಳ್ಳುವುದು ಆಗುವುದಿಲ್ಲ. ಪಕ್ಕದ ಮನೆಯವನು ಏನನ್ನು ನಂಬುತ್ತಾನೆ ಎಂಬುದರಲ್ಲಿ ಯಾವ ಹಿಂದುವಿಗೆ ಆಸಕ್ತಿ ಇರುವುದಿಲ್ಲವೋ, ಆದರೆ ಅವನ ಜೊತೆಯಲ್ಲಿ ಊಟ ಮಾಡಬಹುದೇ, ಅವನು ಮುಟ್ಟಿದ ನೀರನ್ನು ಕುಡಿಯಬಹುದೇ ಎಂಬುದನ್ನು ತಿಳಿದುಕೊಳ್ಳಲು ಅವನಿಗೆ ಆಸಕ್ತಿ ಇರುತ್ತದೆ. ಆದರೆ ಜಾತಿ ಪದ್ಧತಿಯು ಹಿಂದೂ ಧರ್ಮದ ಪ್ರಮುಖ ಲಕ್ಷಣ ಎಂಬುದು ಯಾವುದೇ ಒಂದು ಮಾನ್ಯತೆ ಪಡೆದ ಜಾತಿಗೆ ಸೇರಿದವನು ಹಿಂದುವೇ ಅಲ್ಲ ಎಂಬುದನ್ನು ಸ್ಪಷ್ಟವಾಗಿ ಕಾಣುತ್ತದೆ. ಇದೆಲ್ಲವೂ ಸತ್ಯವೇ ಆಗಿದ್ದರೆ ಜಾತಿ ಪದ್ಧತಿಯೊಂದು ಸಾಲದು. ಅನೇಕ ಕ್ರೈಸ್ತರು, ಮುಸಲ್ಮಾನರು ಸಹಭೋಜನದ ವಿಷಯದಲ್ಲಿದ್ದರೂ ವಿವಾಹದ ವಿಷಯದಲ್ಲಿ ಮಾತ್ರ ಖಂಡಿತ ಜಾತಿಯನ್ನು ನೋಡುತ್ತಾರೆ. ಆದರೆ ಆ ಕಾರಣಕ್ಕಾಗಿ ಅವರನ್ನು ಹಿಂದೂಗಳೆಂದು ಕರೆಯಲಾಗದು. ಎರಡು ವಿಷಯಗಳನ್ನು ಪರಿಗಣಿಸಬೇಕು. ಅವನು ಹಿಂದೂ ಧರ್ಮವೂ ಆಗಿರಬೇಕು, ಜಾತಿ ಪದ್ಧತಿಯನ್ನು ಅನುಸರಿಸಬೇಕು. ಈಗ ಇದು ಹಿಂದೂ ಎಂದರೆ ಯಾರು ಎಂಬ ಹಳೆ ಪ್ರಶ್ನೆಯ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಆದರೆ ನಾವು ನಿಂತಲ್ಲಿಯೇ ನಿಂತಿದ್ದೇವೆ. ತನ್ನ ಸ್ವಂತ ಧರ್ಮದಲ್ಲೇ ತನ್ನ ಸ್ಥಾನವು ಮನಸ್ಸಿಗೆ ಕಿರಿಕಿರಿಯನ್ನು, ಸಮಸ್ಯೆಯನ್ನು ಉಂಟು ಮಾಡುತ್ತಿದೆ ಏಕೆ ಎಂಬ ಪ್ರಶ್ನೆಯನ್ನು ಪ್ರತಿಯೊಬ್ಬ ಹಿಂದುವು ಪರಿಗಣಿಸಬಹುದಲ್ಲವೇ? ಅಂತಹ ಸರಳ ಪ್ರಶ್ನೆಗೆ ಪ್ರತಿಯೊಬ್ಬ ಪಾರಸಿಯು, ಪ್ರತಿಯೊಬ್ಬ ಕ್ರೈಸ್ತನು, ಪ್ರತಿಯೊಬ್ಬ ಮುಸಲ್ಮಾನಿಗೂ ಉತ್ತರ ಕೊಡುವಂತೆ ಹಿಂದೂ ಏಕೆ ಕೊಡಲಾರೆ? ಇಂತಹ ಧಾರ್ಮಿಕ ಗೊಂದಲಕ್ಕೆ ಕಾರಣಗಳೇನು ಎಂದು ತನ್ನನ್ನೇ ತಾನು ಕೇಳಿಕೊಳ್ಳಬೇಕಾದ ಕಾಲ ವಿಧವಲ್ಲವೇನು? ಇದಿಷ್ಟು ಒಬ್ಬ ವ್ಯಕ್ತಿ ಏಕೆ ಹಿಂದೂ ಆಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವ ಸಮಸ್ಯೆ ಬಗ್ಗೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಗ್ರ ಬರೆಹಗಳು ಮತ್ತು ಭಾಷಣಗಳನ್ನು, ತಮ್ಮ ವಿಚಾರದ ವಿಷಯವನ್ನು ನಾನು ನನ್ನ ಈ ರೆಕಾರ್ಡಿಂಗ್ ವಿಡಿಯೋಯಿಂದ ನಿಮ್ಮೆಲ್ಲರಿಗೂ ತಿಳಿಸಿದ್ದೀನಂತ ಹೇಳ್ತಾ, ನೆಕ್ಸ್ಟ್ ಬರುವಂಥ ವಿಡಿಯೋ ವೇದಗಳ ಹುಟ್ಟು, ಬ್ರಾಹ್ಮಣರ ಸ್ಪಷ್ಟೀಕರಣ ಅಥವಾ ಲಂಬೋಕ್ತಿಯ ಕಲೆಯ ಕಸರತ್ತು, ಅದ್ರ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ನನ್ನ ಒಂದು ವಿಡಿಯೋ ಮುಗಿಸ್ತೀನಿ. ಜೈ ಭೀಮ್, ನಮೋ ಬುದ್ಧ.